ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಪೂಜಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಬಿರಿಯಾನಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇದು ಫೇವ್ರೇಟ್. ಇವತ್ತು ನಾವು ನಮ್ಮ ಮನೆ ಸ್ಟೈಲಲ್ಲಿ ಸೂಪರ್ ರುಚಿಕರವಾದಂತಹ ಚಿಕನ್ ಬಿರಿಯಾನಿ ಹೇಗೆ ಮಾಡ್ಬೋದಂತ ನೋಡ್ಬೋದು. ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡ್ಕೊಂಡು ಬರೋಣ. ನಾನಿಲ್ಲಿ 1 kg ಚಿಕನ್ಗೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೇನೆ. ಹಾಗೆ 1 ಸ್ಪೂನಷ್ಟು ಕೊರಿಯಂಡರ್ ಪೌಡರ್, ಕೊತ್ತಂಬರಿ ಹುಡಿ, 1 ಸ್ಪೂನಷ್ಟು ಜೀರಾ ಹುಡಿ, ಹಾಗೆ 2 ಸ್ಪೂನಷ್ಟು ಗರಂ ಮಸಾಲ ಹುಡಿಯನ್ನು ಹಾಕ್ತಿದ್ದೇನೆ. 2 ಸ್ಪೂನ್ ಇಲ್ಲಾಂದರೆ 1.5 ಸ್ಪೂನಷ್ಟು ಹಾಕಿದರೆ ಸಾಕು. ನಂತರ ಒಂದು ಅರ್ಧ ಸ್ಪೂನಷ್ಟು ಹಳದಿ ಪೌಡರನ್ನು ಹಾಕಿ, ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ. ನಂತರ ನೋಡ್ಕೊಂಡು ಬೇಕಾದರೆ ಹಾಕ್ಕೊಳ್ಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿಟ್ಟಂತಹ ಕಾಯಿ ಮೆಣಸನ್ನು ಹಾಕ್ತಿದ್ದೇನೆ. ಹಾಗೆ ಕಟ್ ಮಾಡಿಟ್ಟಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಹಾಕಿ, ನಂತರ ನಾನು 3 ಸ್ಪೂನಷ್ಟು ಕರ್ಡನ್ನು ಹಾಕ್ತಿದ್ದೇನೆ, ಮೊಸರು. ಒಂದು 3ರಿಂದ 4 ಸ್ಪೂನಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನೊಂದು 10 ನಿಮಿಷ ಹಾಗೇ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಈಗ ಬಿರಿಯಾನಿ ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ತಿದ್ದೇನೆ. ಆಯಿಲ್ ತುಂಬ ಕಡಿಮೆ ಅಲ್ಲ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ತುಪ್ಪವನ್ನು ಕೂಡ ಹಾಕ್ತಿದ್ದೇನೆ. ತುಪ್ಪ 1ರಿಂದ 1.5 ಸ್ಪೂನಷ್ಟು ಹಾಕಿದರೆ ಸಾಕಾಗ್ತದೆ. ನಂತರ ಒಂದು ಗರಂ ಮಸಾಲವನ್ನು ಹಾಕ್ಕೊಳ್ಳಿ, ಮಿಕ್ಸ್. ಈಗ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವು 4 ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕಬೇಕು. ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಉದ್ದುದ್ದಕ್ಕೆ. ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಬೆಂದಿದೆ. ಇದಕ್ಕೆ ನಾವು 2 ಕಟ್ ಮಾಡಿಟ್ಟಂತಹ ಟೊಮೆಟೊವನ್ನು ಹಾಕಬೇಕು. ಹಾಗೆ 1 ಕಟ್ ಮಾಡಿಟ್ಟಂತಹ ಕಾಯಿ ಮೆಣಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಈಗ ಅದನ್ನು ಫ್ರೈ ಆಗಲಿಕ್ಕೆ ಬಿಡಿ. ಈಗ ನಾವು ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನನ್ನು ಹಾಕಬೇಕು. ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕ್ತಿದ್ದೇನೆ. ನಾನಿಲ್ಲಿ 2 ಈರುಳ್ಳಿಯನ್ನು ಮೊದಲಿಗೆ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೆ, ಅದೇ ಈರುಳ್ಳಿಯನ್ನು ಇದಕ್ಕೆ ಹಾಕ್ತಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಕೂಡ ಇದರ ಮೇಲೆ ಹಾಕ್ತಿದ್ದೇನೆ. ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ತಿದ್ದೇನೆ. ನೀವು ಬೇಕಾದರೆ ಚಿಲ್ಲಿ ಪೌಡರ್ ಹಾಕಿದರೆ ಹಾಕ್ಕೊಳ್ಬೋದು, ನಾನು ಹಾಕಲಿಲ್ಲ, ಮೊದಲಿಗೆ ಹಾಕಿದ್ದೆಲ್ಲ. ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಉಪ್ಪನ್ನು ಕೂಡ ನೋಡ್ಕೊಳ್ಳಿ, ಕಡಿಮೆ ಇದ್ದರೆ ಹಾಕಿದರೆ ಆಯಿತು. ನಂತರ ಇದು ಒಂದು ಕುದಿ ಬಂದ ಮೇಲೆ ಇದನ್ನು ಮುಚ್ಚಿ ಇಡಿ. ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು ಚಿಕನ್. ಈಗ ಒಂದು ಪಾತ್ರೆಗೆ ಇಡೀ ಗರಂ ಮಸಾಲವನ್ನು ಹಾಕಿ, ಸ್ವಲ್ಪ ಇದಕ್ಕೆ ಕ್ಯಾರೆಟನ್ನು ಹಾಕಿ, ಹಾಗೆ ಒಂದು ಸಣ್ಣ ಕಾಯಿ ಮೆಣಸನ್ನು ಕಟ್ ಮಾಡಿದ್ದಕ್ಕೆ ಹಾಕಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಸ್ಪೂನಷ್ಟು ಉಪ್ಪನ್ನು ಹಾಕಿ 1 ಸ್ಪೂನಷ್ಟು ಸಕ್ಕರೆಯನ್ನು ಕೂಡ ಹಾಕ್ತಿದ್ದೇನೆ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ತುಪ್ಪವನ್ನು ಕೂಡ ಹಾಕ್ತಿದ್ದೇನೆ. ಹಾಗೆ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಿ ಇದನ್ನು. ಈಗ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾನು 1.5 ಗ್ಲಾಸಿನಷ್ಟು ಬಾಸ್ಮತಿ ಅಕ್ಕಿಯನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು 5 ನಿಮಿಷ ನೀರಲ್ಲಿ ನೆನೆ ಹಾಕಿದ್ದೆ. ಅದೇ ಅಕ್ಕಿಯನ್ನು ಈಗ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ನೀವು ಜೀರಾ ರೈಸ್ ಇದ್ದರೆ ಜೀರಾ ರೈಸ್ ಕೂಡ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೇಕಾದರೆ ನೀವು ನಿಂಬೆ ಹುಳಿ ರಸವನ್ನು ಕೂಡ ಹಾಕ್ಕೊಳ್ಬೋದು, ನಾನು ಹಾಕಲಿಲ್ಲ. ಹಾಗೆ ಇದನ್ನು ಮುಚ್ಚಿ ಒಂದು ಅರ್ಧದಷ್ಟು ಅಕ್ಕಿಯನ್ನು ಬೇಯಲಿಕ್ಕೆ ಬಿಡಬೇಕು. ಫುಲ್ಲಾಗಿ ಬೇಯಿಸ್ಲಿಕ್ಕಿಲ್ಲ, ಅಕ್ಕಿಯನ್ನು ಒಂದು ಅರ್ಧದಷ್ಟು ಬೆಂದರೆ ಸಾಕು. ಈಗ ಚಿಕನ್ ಕೂಡ ಬೆಂದಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ರೈಸನ್ನು ನಾವಿಲ್ಲಿ ಮೇಲಿಂದ ಹಾಕ್ತಾ ಬರಬೇಕು. ಒಂದು ಲೇಯರ್ ಆಗಿ ನೋಡ್ಬೋದು ರೈಸ್ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ ಹೇಳಿ. ಒಂದು ಅರ್ಧದಷ್ಟು ಬೆಂದರೆ ಸಾಕಾಗ್ತದೆ. ನಂತರ ಇದರ ಮೇಲೆ ಸ್ವಲ್ಪ ನಾನು 1 ಸ್ಪೂನಷ್ಟು ಅರಿಶಿಣಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಹಾಕ್ತಿದ್ದೇನೆ. ಈ ರೀತಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ
ನಂತರ ಇದರ ಮೇಲೇ ಸ್ವಲ್ಪ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ನಾವು ಫ್ರೈ ಮಾಡಿಟ್ಟಂತಹ ಈರುಳ್ಳಿಯನ್ನು ಕೂಡ ಇದರ ಮೇಲೆ ಹಾಕಬೇಕು ಸ್ವಲ್ಪ, ಹಾಗೆ ಸ್ವಲ್ಪ ಗೋಡಂಬಿಯನ್ನು ಕೂಡ. ನಂತರ ಇದರ ಮೇಲೆ ಇನ್ನೊಂದು ಲೇಯರ್ ಆಗಿ ಸ್ವಲ್ಪ ರೈಸನ್ನು ಹಾಕ್ತಿದ್ದೇನೆ. ನಂತರ ಇದರ ಮೇಲೆ ಸ್ವಲ್ಪ ಕಟ್ ಮಾಡಿಟ್ಟಂತಹ ಪುದೀನ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಹಾಗೆ ಸ್ವಲ್ಪ ಫ್ರೈ ಮಾಡಿಟ್ಟಂತಹ ಈರುಳ್ಳಿ ಹಾಗೆ ಸ್ವಲ್ಪ ಗೋಡಂಬಿಯನ್ನು ಕೂಡ ಹಾಕ್ಕೊಳ್ಳಿ. ನೀವು ತುಪ್ಪ ಬೇಕಾದರೆ ಮೇಲಿಂದ ತುಪ್ಪ ಕೂಡ ಹಾಕ್ಕೊಳ್ಬೋದು, ನಾನು ತುಪ್ಪವನ್ನು ಹಾಕಲಿಲ್ಲ. ಇದರ ಮೇಲೇ ಸ್ವಲ್ಪ ಈಗ ಮೊದಲಿಗೆ ನಾವು ಮಿಕ್ಸ್ ಮಾಡಿಟ್ಟಂತಹ ಹಳದಿ ಹಾಗೂ ಹಾಲಿನ ಮಿಶ್ರಣವನ್ನು ಕೂಡ ಹಾಕ್ತಿದ್ದೇನೆ. ಹಾಗೆ ಈ ಗ್ರೇವಿಯನ್ನು ಕೂಡ ಹಾಕ್ತಿದ್ದೇನೆ. ಇದು ನಾನು ಚಿಕನ್ ಬೆಂದಾದ ಮೇಲೆ ಸ್ವಲ್ಪ ಗ್ರೇವಿಯನ್ನು ತೆಗೆದಿಟ್ಟಿದ್ದೆ, ಅದೇ ಗ್ರೇವಿಯನ್ನು ಇದರ ಮೇಲಿಂದ ಹಾಕಿದ್ದೇನೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸನ್ನು ಆನ್ ಮಾಡಿ ಒಂದು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಆದರೂ ಈ ರೀತಿಯಲ್ಲಿ ಇಡಬೇಕು. ಕೆಳಗೆ ಫ್ರೈ ಪ್ಯಾನ್ ಇದ್ದರೆ ಅದರ ಮೇಲೆ ಕೂಡ ಇಡ್ಬೋದು. ಈಗ ಒಂದು 10 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡ್ತಿದ್ದೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಬಿರಿಯಾನಿ. ಈಗ ತುಂಬಾ ರುಚಿಯಾದಂತಹ ಬಿರಿಯಾನಿ ರೆಡಿಯಾಗಿದೆ. ಈ ರೆಸಿಪಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು, ಹಾಗೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಇಷ್ಟ ಆದರೆ ಕಾಮೆಂಟಲ್ಲಿ ಹೇಳಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ.